ನಮಸ್ಕಾರ ಸ್ನೇಹಿತರೆ, ನಾನು ಜೋಸೆಫೈಟ್ ನಂದಿನಿ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತ ಮತ್ತು ಯುರೋಪ್ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಇದ್ದವು. ಯುರೋಪ್ನಲ್ಲಿ ಭಾರತೀಯ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮತ್ತು ಇತರ ಅನೇಕ ಮಸಾಲೆಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಭಾರತ, ಯುರೋಪ್ ಮತ್ತು ಇತರ ಏಷ್ಯಾದ ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳು ಮಧ್ಯಯುಗದಲ್ಲಿಯೂ ಮುಂದುವರೆದವು. ಅರಬ್ ವ್ಯಾಪಾರಿಗಳು ಪೂರ್ವ ರೋಮನ್ ಬೈಜಾಂಟಿಯಂ ಸಾಮ್ರಾಜ್ಯದ ಕಾನ್ಸ್ಟಾಂಟಿನೋಪಲ್ಗೆ ಏಷ್ಯನ್ ಸರಕುಗಳನ್ನು ಸಾಗಿಸಿದರು. ಇಟಾಲಿಯನ್ ವ್ಯಾಪಾರಿಗಳು ಈ ಸರಕುಗಳನ್ನು ಖರೀದಿಸಿ ನಂತರ ಯುರೋಪಿಯನ್ ದೇಶಗಳಲ್ಲಿ ಮಾರಾಟ ಮಾಡುತ್ತಿದ್ದರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತರರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿತ್ತು ಮತ್ತು ಅದನ್ನು ಯುರೋಪಿಯನ್ ವ್ಯಾಪಾರದ ದ್ವಾರ ಎಂದು ಪರಿಗಣಿಸಲಾಗಿತ್ತು. ಅರಬ್ ವ್ಯಾಪಾರಿಗಳು ಏಷ್ಯಾದ ದೇಶಗಳಲ್ಲಿ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಗಳಿಸಿದ್ದರೆ, ಇಟಾಲಿಯನ್ ವ್ಯಾಪಾರಿಗಳು ಯುರೋಪಿನಲ್ಲಿ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಗಳಿಸಿದ್ದರು. ಏಷ್ಯಾದ ಸರಕುಗಳು ಇಟಾಲಿಯನ್ ವ್ಯಾಪಾರಿಗಳಿಗೆ ಉತ್ತಮ ಲಾಭವನ್ನು ತಂದುಕೊಟ್ಟವು. ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಎಐ ಲ್ಯಾಬ್ಗೆ ಸುಸ್ವಾಗತ. ನಾನು ಕರ್ನಾಟಕದ ತುಮಕೂರಿನ ಮಲ್ಲಸಂದ್ರದಲ್ಲಿರುವ ಸೇಂಟ್ ಜೋಸೆಫ್ಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ.